ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 24 ಕರ್ದಮ ಮುನಿಗಳ ವೈರಾಗ್ಯ. ಇದರಿಂದ 33ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಗುರುಗಳು ಈ ಶ್ಲೋಕದ ಬಗ್ಗೆ ವಿವರಣೆಯನ್ನ ಮಾಡ್ತಾ ಭಗವಂತನ ಒಂದು ಶಕ್ತಿ, ಅವನು ಹೇಗೆ ಇದನ್ನೆಲ್ಲ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಹೇಳ್ತಾ, ಅವನು ಎಲ್ಲಾ ಕಾರಣಗಳಿಗೆ ಕಾರಣಕರ್ತನು, ಅವನೇ ಪರಮ ಪ್ರಧಾನ, ಮತ್ತೆ ಎಲ್ಲ ಪ್ರತಿಯೊಂದು ನಾವು ಏನ್ ನೋಡ್ತೀವೋ ಆ ಎಲ್ಲ ಶಕ್ತಿಗಳು ಅವನಿಂದಾನೇ ಆಗ್ತಾ ಇರುವಂಥದ್ದು, ಅವನದೇ ಶಕ್ತಿಗಳಿಂದ ಅದಾಗ್ತಾ ಇರೋದು ಅಂತ ಹೇಳ್ದ. ಮತ್ತೆ ನಾವು ನೋಡೋದಕ್ಕೆ 3 ಪ್ರಕೃತಿ ಗುಣಗಳಿಂದ ಈ ಜಗತ್ತು ನಡೀತಾ ಇದೆ ಅಂತ ನಮಗನ್ಸುತ್ತೆ. ಆದ್ರೆ ಅದೆಲ್ಲದಕ್ಕೂ ಕಾರಣ ಭಗವಂತ, ಎಲ್ಲರನ್ನ ಪಾಲನೆ ಮಾಡುವಂಥವನು, ಮತ್ತೆ ಎಲ್ಲ ಜೀವಿಗಳ ಮುಖ್ಯ ಅವನೇ ಆಗಿದ್ದಾನೆ. ಎಲ್ಲ ಜೀವಿಗಳನ್ನ ಪೋಷಿಸುವಂಥವನು ಅವನೇನೆ. ಆದರೆ ದೇವರನ್ನ ಪೋಷಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅವನು ಸ್ವತಂತ್ರನಾಗಿರುವಂಥವನು, ನಾವಾದ್ರೆ ಪರತಂತ್ರರು. ನಾವು ಯಾರನ್ನಾದ್ರೂ ಅವಲಂಬಿತರಾಗಿರ್ತೀವಿ, ಆದ್ರೆ ಭಗವಂತ ಹಾಗಲ್ಲ. ಭಗವಂತ ಪರಾತ್ಪರನಾಗಿದ್ದಾನೆ, ಅವನಿಗಿಂತ ಮೇಲಿನವನು ಯಾರೂ ಇಲ್ಲ, ಅವನಿಗೆ ಸಮಾನರು ಯಾರೂ ಇರೋದಿಲ್ಲ ಅಂತಂದ್ಬಿಟ್ಟು ತಿಳ್ಕೊಂಡ್ವಿ. ಈಗ ಮುಂದುವರೆದು ಇಲ್ಲಿ ಹೇಳ್ತಾರೆ, ಕಪಿಲ ಮುನಿಯು ಕರ್ದಮ ಮುನಿಯ ಮಗನಾಗಿ ಅವತರಿಸಿದನು. ಆದರೆ ದೇವೋತ್ತಮ ಪುರುಷನ ಓರ್ವ ಅವತಾರಿಯಾಗಿ ಕಪಿಲನಿರುವುದರಿಂದ ಕರ್ದಮ ಮುನಿಯು ಸಂಪೂರ್ಣ ಶರಣಾಗತಿಯೊಂದಿಗೆ ಅವನಿಗೆ ಗೌರವಪೂರ್ಣ ಪ್ರಣಾಮಗಳನ್ನು ಸಲ್ಲಿಸಿದನು. ಅಂದ್ರೆ ಇಲ್ಲಿ ತಂದೆ ಮಗನಿಗೆ ನಮಸ್ಕಾರ ಮಾಡಿ ಪ್ರಣಾಮ ಮಾಡಿ ಶರಣಾಗತಿ ಆಗ್ತಾ ಇದ್ದಾನೆ. ಅಂದ್ರೆ ಅರ್ಥ ಏನಿಲ್ಲಿ, ಅವರಿಗೆ ಗೊತ್ತಿದೆ ನನ್ನ ಮಗನಾಗಿ ಭಗವಂತನೇ ಅವತರಿಸಿದಾನೆ ಅಂತನ್ಬಿಟ್ಟು. ಸೊ ಅದಕ್ಕೋಸ್ಕರ ಇಲ್ಲಿ ಒಬ್ಬ ಅವತಾರಿಯಾಗಿ ಕಪಿಲ ಮುನಿ ಇರೋದ್ರಿಂದ ಕರ್ದಮ ಮುನಿಗಳು ಅವರಿಗೆ ಶರಣಾಗತಿಯಾಗಿ ಗೌರವಪೂರ್ಣ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ಭಗವಂತ ಯಾವ ರೂಪದಲ್ಲಿದ್ರೂ ಅವನು ಭಗವಂತನೇ, ಮಗ ಆಗಿದ್ರು ಅಷ್ಟೇನೆ, ಇನ್ನೇನಾಗಿದ್ರು ಅಷ್ಟೇನೆ ಅವನು ಭಗವಂತ ಆಗಿರ್ತಾನೆ ಅನ್ನೋದು ಇಲ್ಲಿ ಅರ್ಥ ಆಗುತ್ತೆ ನಮಗೆ. ಈ ಶ್ಲೋಕದಲ್ಲಿ ಇನ್ನೊಂದು ಮಾತು ಬಹಳ ಮುಖ್ಯವಾದುದು, ಆತ್ಮಾನುಭೂತ್ಯಾನುಗತ ಪ್ರಪಂಚಂ. ಭಗವಂತನು ಕಪಿಲನಾಗಿ ಅಥವಾ ರಾಮನಾಗಿ, ನರಸಿಂಹನಾಗಿ ಅಥವಾ ವರಾಹನಾಗಿ ಅವತರಿಸಿರಲಿ ಮತ್ತು ಈ ಭೌತ ಜಗತ್ತಿನಲ್ಲಿ ಅವನು ಯಾವ ರೂಪಗಳನ್ನೇ ತಾಳಿರಲಿ, ಅವೆಲ್ಲವೂ ಅವನ ವೈಯಕ್ತಿಕವಾದ ಅಂತರಂಗ ಶಕ್ತಿಯ ಅಭಿವ್ಯಕ್ತಿಗಳಾಗಿರುತ್ತವೆ. ಅವು ಎಂದಿಗೂ ಭೌತ ಶಕ್ತಿಯ ರೂಪಗಳಲ್ಲ. ಈ ಶ್ಲೋಕದಲ್ಲಿ ಹೇಳಿರುವಂತ ಒಂದು ಮುಖ್ಯವಾದ ಮಾತನ್ನ ಹೇಳ್ತಾ ಇದ್ದಾರೆ, ಆತ್ಮಾನುಭೂತ್ಯಾನುಗತ ಪ್ರಪಂಚಂ. ಅಂದ್ರೆ ಏನು, ಆ ಭಗವಂತ ಕಪಿಲನಾಗಾದ್ರೂ ಇರ್ಲಿ, ರಾಮ, ನರಸಿಂಹ, ವರಾಹ ಯಾವ ಅವತಾರವನ್ನಾದ್ರೂ ತಗೊಂಡು ಬಂದಿರ್ಲಿ, ಅಂದ್ರೆ ಇಲ್ಲಿ ಪ್ರಾಣಿಗಳ ರೂಪದಲ್ಲೂ ಕೂಡ ಭಗವಂತ ಬಂದಿದ್ದಾನೆ. ಅವನು ಈ ಭೌತ ಜಗತ್ತಲ್ಲಿ ಯಾವ ರೂಪನೇ ತಾಳಿರ್ಲಿ, ಅದೆಲ್ಲವೂ ಕೂಡ ವೈಯಕ್ತಿಕವಾಗಿ ಅಂತರಂಗ ಶಕ್ತಿಯ ಅಭಿವ್ಯಕ್ತಿ, ಈ ಭೌತ ಶಕ್ತಿಗೆ ಸಂಬಂಧಿಸಿದ್ದಲ್ವೇ ಅಲ್ಲ. ಅದು ಆಧ್ಯಾತ್ಮಿಕ ಶಕ್ತಿ, ಅಂತರಂಗ ಶಕ್ತಿ. ಈ ಒಂದು ಭೌತ ಜಗತ್ತು ಬಹಿರಂಗ ಶಕ್ತಿ, ಆಯ್ತಾ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಅವನು ಯಾವ ರೂಪದಲ್ಲಿದ್ರೂ ಕೂಡ ಅದು ಅಂತರಂಗ ಶಕ್ತಿಯ ಅಭಿವ್ಯಕ್ತಿಗಳಾಗಿರತ್ತೆ ಹೊರತು ಅದು ಭೌತ ಶಕ್ತಿಯ ರೂಪಗಳಲ್ಲ. ಈ ಭೌತ ಜಗತ್ತಿನಲ್ಲಿ ಅಭಿವ್ಯಕ್ತಗೊಂಡಿರುವ ಸಾಮಾನ್ಯ ಜೀವಿಗಳಿಗೆ ಭೌತ ಶಕ್ತಿಯಿಂದ ನಿರ್ಮಿತವಾದ ಶರೀರಗಳಿರುತ್ತವೆ. ಆದರೆ ಕೃಷ್ಣನು ಅಥವಾ ಅವನ ವಿಸ್ತರಣೆಗಳಲ್ಲೊಬ್ಬನು, ಇಲ್ಲವೇ ವಿಸ್ತರಣೆಗಳ ಅಂಶಗಳಲ್ಲೊಬ್ಬನು ಭೌತ ಜಗತ್ತಿನಲ್ಲಿ ಅವತರಿಸಿ ಬಂದಾಗ ಅವನು ಭೌತಿಕ ಶರೀರವುಳ್ಳವನಾಗಿ ಕಾಣಿಸಿಕೊಂಡರೂ ಅವನ ಶರೀರವು ಭೌತಿಕವಾಗಿರುವುದಿಲ್ಲ. ಅವನಿಗೆ ಯಾವಾಗಲೂ ದಿವ್ಯ ಶರೀರವಿರುತ್ತದೆ. ಆದರೆ ಮೂಢರೆಂದು ಕರೆಯಲ್ಪಡುವ ಮರುಳರು ಮತ್ತು ಧೂರ್ತರು ಭಗವಂತನನ್ನು ತಮ್ಮಲ್ಲಿ ಒಬ್ಬನೆಂದು ಭಾವಿಸುವರು, ಆದುದರಿಂದಲೇ ಅವನನ್ನು ಅಣುಕಿಸುವರು. ನೋಡಿದ್ರಾ, ಈಗ ಯಾವ ರೂಪದಲ್ಲಾದ್ರೂ ಬರ್ಲಿ ಭಗವಂತ, ಅವನು ಭಗವಂತನೇ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಭೌತಿಕ ಜಗತ್ತಲ್ಲಿ ಅವನು ಯಾವ ರೂಪ ತಾಳಬಂದ್ರು ಅವನೇ ಆಗಿರ್ತಾನೆ. ಈ ಒಂದು ಭೌತಿಕ ಜಗತ್ತಲ್ಲಿ ಸಾಮಾನ್ಯ ಜೀವಿಗಳಿರ್ತಾರಲ್ಲ ನಮ್ಮಂಥವ್ರು, ನಮಗೆ ಈ ಒಂದು ಶರೀರ ಸಿಕ್ಕಿರೋದು ಈ ಒಂದು ಭೌತಿಕ ಶಕ್ತಿಯಿಂದ ನಿರ್ಮಾಣವಾಗಿರುವಂತ ಈ ಶರೀರ ನಮಗ್ ಸಿಕ್ಕಿರುವಂಥದ್ದು. ಆದ್ರೆ ಕೃಷ್ಣ ಆಗಿರ್ಬೋದು ಅಥವಾ ಅವನ ವಿಸ್ತರಣೆಗಳಾಗಿರ್ಬೋದು, ಇಲ್ಲ ಆ ವಿಸ್ತರಣೆಗಳ ಒಂದು ಅಂಶ ಈ ಭೌತ ಜಗತ್ತಲ್ಲಿ ಏನಾದ್ರೂ ಅವತಾರ ತಗೊಂಡು ಬಂದ್ರೂ ಕೂಡ ಅವರು ನಮಗ್ ಕಣ್ಣಿಗೆ ಕಾಣಿಸೋದಕ್ಕೆ ಭೌತಿಕ ಶರೀರ ಇರೋರ್ ತರ ಕಾಣಿಸ್ಕೊಂಡ್ರು ಕೂಡ
ಅವರ ಶರೀರ ಭೌತಿಕವಾಗಿರೋದಿಲ್ಲ. ಆ ಭಗವಂತನಿಗೆ ಅವನು ಯಾವುದೇ ಒಂದು ಅಂಶದಲ್ಲಿ ಬಂದರೂ ಕೂಡ ದಿವ್ಯ ಶರೀರವಾಗಿರುತ್ತೆ. ಆದರೆ ನಮ್ಮಂಥ ಮೂಢರು ಅಥವಾ ಮರುಳರು, ಧೂರ್ತರು ಅಂತಂದ್ರೆ ಭಗವಂತನನ್ನ ನಾವು ಒಪ್ಕೊಳ್ಳೋದಿಲ್ಲ ನೋಡಿ, ಅಂಥವ್ರಿಗೆ ಹೇಳ್ತಾ ಇರೋದು. ಅಂಥವ್ರು ಏನ್ ಅನ್ಕೊಳ್ತಾರೆ, ನಮ್ಮಲ್ಲಿ ಅವನು ಕೂಡ ಒಬ್ಬ ಅಂತ ಭಾವಿಸ್ಕೊಂಡು ಅವನನ್ನ ಅಣುಕ ಮಾಡೋರು ಇದ್ದಾರೆ. ಅವನು ಹೀಗೆ ಅವನು ಹಾಗೆ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರನೇ ನೋಡಿ ಇಲ್ಲಿ ರೂಪ ಇಲ್ಲದೆ ಇರೋನು ಅಂತ ಹೇಳ್ತಾರೆ ಭಗವಂತನನ್ನ, ಅಥವಾ ಆಕಾರ ಇಲ್ಲದೆ ಇರೋನು, ನಿರಾಕಾರ ಅವನು ಅಂತ ಹೇಳ್ತಾರಲ್ಲ. ಅದಕ್ಕೆ ಅರ್ಥ ಏನು ಅಂತಂದ್ರೆ ಭೌತಿಕ ಶರೀರ ಅವನಿಗಿಲ್ಲ ಅಂತ ಅರ್ಥ. ಆದ್ರೆ ನಾವೇನ್ ಅನ್ಕೊಳ್ತೀವಿ, ಅವನಿಗೆ ಶರೀರನೇ ಇಲ್ಲ ಅಂತ ಅನ್ಕೊಳ್ತೀವಿ. ಆದ್ರೆ ಅವನಿಗೆ ಆಧ್ಯಾತ್ಮಿಕ ಶರೀರ, ಆಧ್ಯಾತ್ಮಿಕ ರೂಪ ಇರತ್ತೆ ಅನ್ನೋದು ಇದರ ಅರ್ಥ. ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಅವನಿಗೆ ದಿವ್ಯ ಶರೀರ ಇರತ್ತೆ. ಆದ್ರೆ ಯಾರು ಭಗವಂತನನ್ನ ಒಪ್ಕೊಳ್ಳೋದಿಲ್ವೋ, ಅವನ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ವೋ, ಅವರನ್ನ ಮೂಢರು, ಮರುಳರು, ಧೂರ್ತರು ಅಂತ ಹೇಳ್ತಾ ಇದ್ದಾರೆ. ಅವ್ರು ಏನ್ ಅನ್ಕೊಳ್ತಾರೆ, ಭಗವಂತ ಕೂಡ ನಮ್ಮಲ್ಲೇ ಒಬ್ಬ ಅಂತ ಅವ್ರು ಅನ್ಕೊಳ್ತಾರೆ. ಮತ್ತೆ ಅವನಿಗೆ ಟೀಕೆ ಟಿಪ್ಪಣಿಗಳನ್ನ ಮಾಡೋದು, ಅಣಕಿಸೋದು ಎಲ್ಲ ಮಾಡ್ತಾರೆ. ಅವರು ಕೃಷ್ಣನನ್ನು ದೇವೋತ್ತಮ ಪರಮಪುರುಷನೆಂದು ಒಪ್ಪಲು ನಿರಾಕರಿಸುವರು, ಏಕೆಂದರೆ ಅವರು ಅವನನ್ನು ಅರ್ಥ ಮಾಡಿಕೊಳ್ಳಲಾರರು. ನೋಡಿದ್ರಾ, ಯಾರು ಭಗವಂತನನ್ನ ನಿರಾಕಾರ ಮಾಡ್ತಾರೆ ಹೇಳಿ, ಯಾರು ಅವನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ವೋ ಅವರೆಲ್ಲರೂ ಅವನು ಭಗವಂತ ಅಲ್ಲ, ಅವನು ಇದು ಅದು ಅಂತ, ನಮ್ಮ ಹಾಗೆ ಸಾಮಾನ್ಯ ಒಬ್ಬ ಮನುಷ್ಯ, ಗೊಲ್ಲ ಅವನು ಅಂತೆಲ್ಲ ಹೇಳ್ತಾರೆ ಕೃಷ್ಣನನ್ನ ಅಲ್ವಾ. ಅವನನ್ನ ದೇವೋತ್ತಮ ಪರಮ ಪುರುಷ ಅಂತ ಒಪ್ಕೊಳ್ಳಲ್ಲ. ಈಗ ನಾವು ಕೃಷ್ಣನ ಲೀಲೆಗಳನ್ನ ಕೇಳಿದೀವಿ ಆಲ್ರೆಡಿ ಅಲ್ವಾ. ಆ ಕೃಷ್ಣನ ಲೀಲೆಗಳಲ್ಲಿ ಎಷ್ಟು ಜನ ಕಂಸದನ್ನ ಹಿಡಿದು ಯಾರು ಭಗವಂತನನ್ನ ಒಪ್ಕೊಳ್ಳೋದಿಲ್ವೋ ಅವರೆಲ್ಲ ಭಗವಂತನನ್ನ ಬೈತಾ ಇರ್ತಾರೆ. ಅವನೊಬ್ಬ ಗೊಲ್ಲ, ಅವನು ಗೋವು ಮೇಯ್ಸೋನು, ಮತ್ತೆ ಗೋಪಿಕೆಯರ ಜೊತೆ ಇರುವಂಥವನು, ಹಾಗೆ ಹೀಗೆ ಅಂತೆಲ್ಲ ಅಂತ ಇರ್ತಾರೆ. ಯಾಕೆ? ಅವರು ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕೋಸ್ಕರ ಅವರು ಒಪ್ಕೊಳ್ಳೋದಿಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣನು ಅವಜಾನಂತಿ ಮಾಂ ಮೂಢಾಹ ಅಂತ ಹೇಳಿದಾನೆ ಕೃಷ್ಣ. ಇದನ್ನ ನಾವು ಕೇಳಿರ್ತೀವಿ. ಅಂದ್ರೆ ಅರ್ಥ ಏನು? ಮರುಳರಾಗಿರುವಂಥವ್ರು, ಧೂರ್ತರಾಗಿರುವಂಥವ್ರು ನನ್ನನ್ನ ಹಾಸ್ಯ ಮಾಡ್ತಾರೆ. ನೋಡಿ, ಭಗವಂತ ಸ್ವಯಂ ಹೇಳ್ಬಿಟ್ಟಿದಾನಲ್ಲಿ, ಯಾರು ಮೂಢರಾಗಿರ್ತಾರೋ, ಧೂರ್ತರಾಗಿರ್ತಾರೋ ಅವರು ನನ್ನನ್ನ ಹಾಸ್ಯ ಮಾಡ್ತಾರೆ ಅಂತ. ಅವಜಾನಂತಿ ಮಾಂ ಮೂಢಾಹ ಅಂತ ಭಗವಂತ ಸ್ವಯಂ ಹೇಳಿದಾನೆ. ಭಗವಂತನು ಒಂದು ರೂಪದಲ್ಲಿ ಅವತಾರ ತಾಳಿದಾಗ ಅವನು ಭೌತಿಕ ಶಕ್ತಿಯ ಸಹಾಯದಿಂದ ತನ್ನ ರೂಪವನ್ನು ಧರಿಸುವನೆಂದು ಅರ್ಥವಲ್ಲ. ಅವನು ತನ್ನ ಆಧ್ಯಾತ್ಮಿಕ ಸಾಮ್ರಾಜ್ಯದಲ್ಲಿ ಅಭಿವ್ಯಕ್ತನಾಗುವಂತೆ ತನ್ನ ಆಧ್ಯಾತ್ಮಿಕ ರೂಪವನ್ನು ಅಭಿವ್ಯಕ್ತಪಡಿಸುವನು. ಈಗ ಏನ್ ಹೇಳ್ತಾ ಇದಾರೆ ಅಂದ್ರೆ, ಭಗವಂತ ಏನಾದ್ರೂ ಒಂದು ರೂಪದಲ್ಲಿ ಏನಾದ್ರೂ ಅವತಾರ ತಗೊಂಡ್ ಬಂದ್ರೆ ಅವನು ನಮ್ಮ ಹಾಗೆ, ಈಗ ನಾವೇನಾದ್ರೂ ಈ ಜಗತ್ತಲ್ಲಿ ಹುಟ್ಟಿ ಬರಬೇಕು ಅಂತಂದ್ರೆ ನಾವು ಈ ಭೌತಿಕ ಶಕ್ತಿಯ ಸಹಾಯವನ್ನ ಪಡ್ಕೊಳ್ತೀವಿ. ಆಮೇಲೆ ನಾವು ತಂದೆ ತಾಯಿ ಸೇರೋದ್ರಿಂದ ನಮಗೆ ಈ ಒಂದು ಶರೀರ ಅನ್ನೋದು ಸಿಗುವಂಥದ್ದು. ಆದ್ರೆ ಭಗವಂತ ಹಾಗಲ್ಲ. ಈ ಭೌತಿಕ ಶಕ್ತಿಯ ಸಹಾಯದಿಂದ ಅವನು ತನ್ನ ರೂಪವನ್ನ ಧರಿಸ್ತಾನೆ ಅಂತ ಅರ್ಥ ಮಾಡ್ಕೋಬಾರ್ದು ನಾವು. ಭಗವಂತನಿಗೆ ಭೌತಿಕ ಶಕ್ತಿಯ ಸಹಾಯ ಬೇಕಾಗೇ ಇಲ್ಲ. ಅವನ ಒಂದು ಆಧ್ಯಾತ್ಮಿಕ ಸಾಮ್ರಾಜ್ಯ ಏನಿದೆಯೋ ಅಲ್ಲಿ ಅವನು ಹೇಗಿರ್ತಾನೋ ಹಾಗೇ ಅವನ ಆಧ್ಯಾತ್ಮಿಕ ರೂಪವನ್ನ ಇಲ್ಲಿ ಪ್ರಕಟಪಡಿಸ್ತಾನೆ ಅನ್ನೋದು ಇದರ ಅರ್ಥ. ಆಯ್ತಾ? ನಮ್ಮ ಹಾಗೆ ಪಂಚಭೂತಗಳಿಂದ ಆಗಿರುವಂತ ಶರೀರ ಭಗವಂತನದಲ್ಲ. ಅವನಿಲ್ಲಿ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ, ಯಾರ ಸಹಾಯದಿಂದನೂ ಕೂಡ ಅವನು ಹುಟ್ಟಿ ಬರಬೇಕಾಗಿಲ್ಲ. ಅವನು ಆಧ್ಯಾತ್ಮಿಕ ಜಗತ್ತಲ್ಲಿ ಹೇಗಿರ್ತಾನೋ ಹಾಗೇ ಇಲ್ಲಿ ಅವನು ಅವತರಿಸ್ತಾನೆ ಅನ್ನೋದು ಇಲ್ಲಿ ಅರ್ಥ ಮಾಡ್ಕೋಬೇಕು ಅಂತ ಗುರುಗಳು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.